ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗ್ತಿರೋ ರೀಲ್ ಹೇಗೆ ಎಡಿಟ್ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಟ್ರೆಂಡ್ ಆಗಿತ್ತು. ಆ ವಿಡಿಯೋಗೆ ಆಲ್ರೆಡಿ ನಾನೊಂದು ಟ್ಯೂಟೋರಿಯಲ್ಲೂ ಮಾಡಿದ್ದೆ. ನೋಡದೇ ಇರೋರು ಬೇಕಾದ್ರೆ ಹೋಗಿ ನೋಡ್ಬೋದು. ಆ ಟ್ರೆಂಡ್ ರೀಲ್ ನೀವು ವಿಡಿಯೋ ಮಾಡಬೇಕಂದ್ರೆ ಬೇಕಾದ್ರೆ ನೋಡ್ಕೋಬೋದು. ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ, ಈ ರೀಲ್ನೇ ನೋಡಿ. ಯಾಕಂದರೆ ಇವಾಗ ಇದು ಹೊಸದಾಗಿ ಟ್ರೆಂಡ್ ಆಗ್ತಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಇದು ತುಂಬ ವ್ಯೂಸ್ ಕೂಡ ದಾಟುತ್ತೆ. ಯಾಕಂದರೆ ನಾನು ಇವಾಗ ಮುಂಚೆನೇ ಮಾಡ್ತೀನಲ್ಲ, ಟ್ರೆಂಡಿಂಗ್ ಸ್ಟಾರ್ಟ್ ಆಗಿರೋ ಸ್ಟೇಜಲ್ಲೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿರೋ ಸ್ಟೇಜಲ್ಲಿ ನಾವು ವಿಡಿಯೋ ಮಾಡಾಕ್ಬಿಟ್ರೆ ನಮಗೆ ಜಾಸ್ತಿ ವ್ಯೂಸು ಲೈಕ್ಸ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೂ ಆ ವ್ಯೂಸು ಲೈಕ್ಸ್ ಎಲ್ಲ ಬೇಕಂದ್ರೆ ಸೊ ಈ ಟ್ರೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೂ ಬರುತ್ತೆ. ಸೊ ಆ ಟ್ರೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅದನ್ನ ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡೋದು ಹೇಗಂತ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡಿರೋದು. ಟ್ರೆಂಡಿಂಗ್ ರೀಲ್ ಎಡಿಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಬೇಕಾಗಿರೋದು 3 ಫೋಟೋ. ನಿಮ್ದು ಬೇಕಾದ್ರೂ ಇರ್ಬೋದು, ನಿಮ್ ಗರ್ಲ್ ಫ್ರೆಂಡ್ ಬೇಕಾದ್ರೂ ಇರ್ಬೋದು, ಬೇರೆ ಯಾರ್ದು ಬೇಕಾದ್ರೂ PM ನರೇಂದ್ರ ಮೋದಿ ಅವ್ರು ಇರ್ಬೋದು, ಇವಾಗ ಇತ್ತೀಚೆಗೆ ಗೆದ್ದಿರೋ ಸಿದ್ದರಾಮಯ್ಯದಾದ್ರೂ ಇರ್ಬೋದು. ಒಟ್ಟಲ್ಲಿ ಟ್ರೆಂಡಿಂಗ್ ಆಗಿ ರೀಲ್ ಪೋಸ್ಟ್ ಮಾಡಿ ಎಡಿಟ್ ಮಾಡಿದ್ರೆ ಸ್ವಲ್ಪ ಟ್ರೆಂಡಿಂಗ್ ಆಗುತ್ತೆ. ಯಾಕಂದ್ರೆ ಟ್ರೆಂಡ್ ಅಲ್ಲಿ ಇದೆಯಲ್ಲ, ಟ್ರೆಂಡ್ ಅಂದ್ರೆ ತುಂಬಾ ಜನ ನೋಡ್ತಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ ರೀಲು ವೈರಲ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಆಗ್ಲೇ ಹೇಳ್ದಂಗೆ 3 ಫೋಟೋ, ನೆಕ್ಸ್ಟ್ ಕ್ಯಾಪ್ ಕಟ್ ಅಪ್ಲಿಕೇಶನ್. ಸೊ ಕ್ಯಾಪ್ ಕಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಲಿಂಕ್ ನಿಮ್ಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕ್ಯಾಪ್ ಕಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲೇ ಸ್ಟೋರ್ ಅಲ್ಲಿ ಸಿಕ್ಕಲ್ಲ ಕ್ಯಾಪ್ ಕಟ್ ಅಪ್ಲಿಕೇಶನ್. ಕ್ರೋಮ್ ಇಂದ ಡೌನ್ಲೋಡ್ ಮಾಡ್ಕೊಂಡು APK ತರ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ VPN ಮಾತ್ರ ಡೌನ್ಲೋಡ್ ಮಾಡೋದು ಮರಿಬೇಡಿ. ಯಾಕಂದ್ರೆ VPN ಕಂಪಲ್ಸರಿ ಇರಲೇಬೇಕಿಲ್ಲ ಅಂದ್ರೆ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಆಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ VPN ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೆಳಗಡೆ ನಾನು ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, ಟೆಂಪ್ಲೇಟ್ ಲಿಂಕ್. ಓಕೆನಾ, ವೈರಲ್ ರೀಲ್ ಎಡಿಟ್ ಮಾಡೋದಕ್ಕೆ ಬೇಕಾಗಿರೋ ಟೆಂಪ್ಲೇಟ್ ಲಿಂಕ್. ನೀವೇನು ಎಡಿಟ್ ಮಾಡೋಷ್ಟೇನು ಬೇಕಾಗಿಲ್ಲ, ಜಸ್ಟು ಆ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ಯೂಸ್ ಟೆಂಪ್ಲೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಟ್ರೆಂಡ್ ಹೆಸರೇನು ಗೊತ್ತಾ, IDFWU ಏನೋ ಇದೆ. ಸೊ ಆ ಟ್ರೆಂಡ್ ರೀಲ್ ಎಡಿಟ್ ಮಾಡಬೇಕಂದ್ರೆ ಆ ಯೂಸ್ ಟೆಂಪ್ಲೇಟ್ ಅಂತ ಇರುತ್ತಲ್ಲ, ಆ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಯೂಸ್ ಟೆಂಪ್ಲೇಟ್ ಅಂತ ಈ ರೀತಿ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸಿದೆಯಲ್ಲ, ಯೂಸ್ ಟೆಂಪ್ಲೇಟ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಡೈರೆಕ್ಟ್ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಒಂದು 2-3 ಸೆಕೆಂಡ್ಸ್ ವೆಯ್ಟ್ ಮಾಡಿ. VPN ಏನಾದರೂ ನೀವು ಆನ್ ಮಾಡಿಲ್ಲ ಅಂದ್ಕೊಳ್ಳಿ, ಕ್ಯಾಪ್ ಕಟ್ ಅಪ್ಲಿಕೇಶನಲ್ಲಿ ಯೂಸ್ ಟೆಂಪ್ಲೇಟ್ ಕೊಡೋಕ್ಕಿಂತ ಮುಂಚೆ ನಿಮಗೆ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಆಗಲ್ಲ, ಬರೀ ಆ್ಯಡ್ಸ್ ಓಪನ್ ಆಗ್ತಿರುತ್ತೆ. ಇದು ಯಾವ್ದು ಗುರು ಫೇಕ್ ಅಂತ ಅನ್ಕೋಬೇಡಿ. ಆಮೇಲೆ ಸ್ವಲ್ಪ ಜನ ಇರ್ತಾರೆ, ಅವ್ರಿಗೆ ಬಂದಿಲ್ಲ ಅಂದರೆ ಫೇಕ್ ಅಂತ ಕಮೆಂಟ್ ಮಾಡಿಬಿಡ್ತಾರೆ. ಟ್ರೈ ಮಾಡಬೇಕು ಗುರು, ಯಾಕೆ ಫೇಕ್ ಆಗುತ್ತೆ? ನಮಗೆ ಬರ್ತಿದೆ ತಾನೆ, ಬೇರೆಯವ್ರಿಗೂ ಬರ್ತಿದೆ ತಾನೆ. ಸೊ VPN ಆನ್ ಮಾಡ್ಕೊಳ್ಳಿ. VPN ಆನ್ ಮಾಡ್ಕೊಂಡಿರ ಟ್ರೈ ಮಾಡಿದ್ರೆ ಆ್ಯಡ್ ಬಂದ್ಬಿಡುತ್ತೆ. VPN ಆನ್ ಮಾಡಿಕೊಂಡು ಯೂಸ್ ಟೆಂಪ್ಲೇಟ್ ಕೊಟ್ರಿ, ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ರೀತಿ ಎಡಿಟ್ ಆಗಿರೋ ಒಂದು ಸ್ಯಾಂಪಲ್ ಫುಟೇಜ್ ನಿಮ್ಗೆ ಕಾಣಿಸ್ತಿರುತ್ತೆ. ಅಲ್ಲಿ ಕೆಳಗಡೆ ಯೂಸ್ ಟೆಂಪ್ಲೇಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಆ್ಯಂಡ್ ನಿಮ್ಮ ನಾರ್ಮಲ್ ಗ್ಯಾಲರಿ ಅಲ್ಲ, ಕ್ಯಾಪ್ ಕಟ್ಟಲ್ಲಿರೋ ಗ್ಯಾಲರಿ ಆಪ್ಷನ್. ವೀಡಿಯೋಸ್ ಎಲ್ಲ ಬೇಕಾ, ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೋದು. ಇಮೇಜಸ್ ಬೇಕಾ, ಇಮೇಜಸ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಮೇಜಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಇಮೇಜ್ ಹಾಕೋಬೇಕು ಅಂದ್ಕೊಂಡಿದ್ದೀರೋ ಅದು 3 ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಯಾವ ಆಪ್ಷನ್ ಇರುತ್ತೋ, ಮೇಲೆ ಯಾವ ಆಪ್ಷನ್ ಇರುತ್ತೋ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಮಾಡುವಾಗ ಅದನ್ನ ನೋಡೋಕ್ಕಾಗಲ್ಲ, ಯಾಕಂದ್ರೆ ಅದ್ರ ಇರೋದು ಒಂದೇ ಫೋನು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ರೀಲ್ ಆಲ್ರೆಡಿ ಎಡಿಟ್ ಆಗೋಗಿರುತ್ತೆ. ನಿಮ್ಮ ಫೋಟೋ ಏನಾದರೂ ಆ ಕಡೆ ಈ ಕಡೆ ಸ್ವಲ್ಪ ಮಿಸ್ಟೇಕ್ ಏನಾದರೂ ಆಗಿದ್ರೆ ಕೆಳಗಡೆ ಆ ನಿಮ್ಮ ಫೋಟೋನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ಪೆನ್ಸಿಲ್ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಕ್ರಾಪ್ ರೀಪ್ಲೇಸ್ ಅಂತ ಬರುತ್ತೆ. ಸೊ ಕ್ರಾಪ್ ಕೊಡಿ. ಕ್ರಾಪ್ ಕೊಟ್ಮೇಲೆ ನಿಮ್ಮ ಫೋಟೋ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೆ ಆ ಫೋಟೋ ಇಷ್ಟ ಆಗಿಲ್ಲ ಅಂದರೆ ರೀಪ್ಲೇಸ್ ಕೊಟ್ಟರೆ ಬೇರೆ ಫೋಟೋ ಹಾಕೋಬಹುದು. ಹಾಕೊಂಡ್ಮೇಲೆ ಇನ್ನೇನಿದೆ, ಅಲ್ಲಿ ಏನಿನ್ ಕೆಲಸ ಇಲ್ಲ. ಮೇಲೆ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ, ಎಕ್ಸ್ಪೋರ್ಟ್ ಕೊಡ್ರಿ. ಎಕ್ಸ್ಪೋರ್ಟ್ ಕೊಡೋಕ್ಕಿಂತ ಮುಂಚೆ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಕೊಡಿ. ವಾಟರ್ ಮಾರ್ಕ್ ಕೊಟ್ರೆ ಕ್ಯಾಪ್ ಕಟ್ ಅಪ್ಲಿಕೇಶನ್ ಹೆಸರು ಬರುತ್ತೆ. ವಿತೌಟ್ ವಾಟರ್ ಮಾರ್ಕ್ ಕೊಟ್ರೆ ಕ್ಯಾಪ್ ಕಟ್ ಅಪ್ಲಿಕೇಶನ್ ಹೆಸರು ಬರಲ್ಲ. ಎಕ್ಸ್ಪೋರ್ಟ್ ಮಾಡಾದ್ಮೇಲೆ ಆಡಿಯೋ ನಿಮಗೆ ಈಗ ಟ್ರೆಂಡಿಂಗ್ ಆಗ್ತಿರೋ ಗ್ಯಾಂಗ್ಸ್ಟರ್ ಪ್ಯಾರಡೈಸ್ ಅಂತ ಒಂದು ಸಾಂಗ್ ಇದೆ, ಅದರದ್ದೇ ಇವಾಗ ಟ್ರೆಂಡಿಂಗ್ ಆಗ್ತಿರೋದು. ಸೊ ಆಡಿಯೋ ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡುವಾಗ ಆಡಿಯೋನ ಹಾಕೋಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡುವಾಗ ಮ್ಯೂಸಿಕ್ ಆಪ್ಷನ್ ಇರುತ್ತೆ. ಮ್ಯೂಸಿಕ್ ಆಪ್ಷನಲ್ಲಿ ಗ್ಯಾಂಗ್ಸ್ಟರ್ ಪ್ಯಾರಡೈಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಆ ವಿಡಿಯೋದಲ್ಲಿರೋ ಬ್ಯಾಕ್ಗ್ರೌಂಡ್ ಒರಿಜಿನಲ್ ಸೌಂಡ್ ಇರುತ್ತಲ್ಲ ಆ ಸಾಂಗ್ ಹೋಗ್ಬಿಡುತ್ತೆ. ಗ್ಯಾಂಗ್ಸ್ಟರ್ ಪ್ಯಾರಡೈಸ್ ಸಾಂಗ್ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಡನ್ ಕೊಟ್ಟು ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಈ ರೀಲ್ ಟ್ರೆಂಡ್ ಎಡಿಟಿಂಗ್ ಹೀಗೆ ಮಾಡೋದು ತುಂಬ ಸಿಂಪಲ್ ಆಗಿದೆಯಲ್ಲ. ಸೊ ಈ ರೀತಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ಸ್ಗಾಗಿ, ಸೊ ಈ ರೀತಿ ಯೂಸ್ಫುಲ್ ಟಿಪ್ಸ್ಗಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಮುಂಚೆ ಎಲ್ಲರ ವೀಡಿಯೋದಲ್ಲೂ ಮುಂಚೆನೇ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನನ್ನ ವೀಡಿಯೋದಲ್ಲಿ ನಂಗೆ ನೆನಪೇ ಬರಲ್ಲ, ನನ್ನ ಮನಸ್ಸು ಬರಲ್ಲ, ಆ ಥರ ಹೇಳೋಕ್ಕೆ ಗೊತ್ತಿಲ್ಲ. ಸೊ ಲಾಸ್ಟಲ್ಲಿ ಮಾತ್ರ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೂ ಟ್ರೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇಷ್ಟ ಇದ್ದರೆ ಕೆಳಗಡೆ ಒಂದು ಥಮ್ಸ್ ಅಪ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಈ ಟ್ರೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇಷ್ಟ ಇದೆ ಅಂತ.